ಕಾಂಗ್ರೆಸ್ನಲ್ಲಿ ಹೊಸ ಅಧ್ಯಾಯ. ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಪದಗ್ರಹಣ. ಖರ್ಗೆ ವೇಣುಗೋಪಾಲ್ ಸಾಕ್ಷಿ. ಪ್ರಜಾಪವರ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹೊಸ ಶಕ್ತಿ ಸಂಚಾರ. ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಇಂದು ಪದಗ್ರಹಣವನ್ನ ಮಾಡಲಿದ್ದಾರೆ. ಇಂದಿನ ಸಮಾರಂಭ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ನಡೆಯಲಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸೇರಿದಂತೆ ಹಲವು ಎಐಸಿಸಿ ನಾಯಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮೈಸೂರಿನ ಎನ್ಆರ್ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ನಾಯಕನ ಪದಗ್ರಹಣಕ್ಕೆ ಈಗಾಗಲೇ ತೆರಳಿದ್ದಾರೆ. ಕಾಂಗ್ರೆಸ್ ಕರ್ನಾಟಕಕ್ಕೆ ಹೊಸ ನಾಯಕತ್ವ. ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಪಕ್ಷಕ್ಕೆ ಹೊಸ ಹುರುಪು ನೀಡುವ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟರ್ ಕೆ ಕಾಂತರಾಜು, ಪ್ರಜಾಪವರ್ ಟಿವಿ, ಮೈಸೂರು. ಮತ್ತು ನರಸಿಂಹರಾಜ ಕ್ಷೇತ್ರದ ಎರಡು ಬ್ಲಾಕ್ ಅಧ್ಯಕ್ಷರು ಇಕ್ಬಾಲ್ ಅವರು ಹಾಗೆ ಮಂಜು ಅವರು ಎಲ್ಲ ಕೆಳಮಟ್ಟದ ಕಾರ್ಯಕರ್ತರು, ಲೀಡ್ರು, ಪ್ರತಿಯೊಬ್ಬ ಬ್ಲಾಕ್ ಅಲ್ಲಿರುವಂತ ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ಗಳಾಗ್ಬೋದು, ಹಾಗೇನೆ ಇದು ವಾರ್ಡ್ ಅಧ್ಯಕ್ಷರುಗಳು, ಹಾಗೆ ಸಣ್ಣ ಪುಟ್ಟ ಎಲ್ಲ ಕಾರ್ಯಕರ್ತರು ಓಡಾಡುವಂತ ಕಾರ್ಯಕರ್ತರನ್ನ ಎರಡು ಬ್ಲಾಕ್ ಅವರು ಅಧ್ಯಕ್ಷರುಗಳು ಸೇರಿ ಒಮ್ಮತದಿಂದ ಸೇರಿಸಿ ಇವತ್ತು ಎನ್ಆರ್ ಕ್ಷೇತ್ರದ ಅಜೀತ್ ಸೇಠ್ ಸಾಹೇಬ್ರ ಕಡೆಯಿಂದ, ತನ್ವೀರ್ ಸೇಠ್ ಸಾಹೇಬ್ರ ಕಡೆಯಿಂದ ಕಾರ್ಯಕರ್ತರು ಮಾತ್ರ ಬರಬೇಕು ಅಂತ ಆದೇಶ ಇರೋದ್ರಿಂದ ಎಲ್ಲ ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರುಗಳು, ಕಾರ್ಪೊರೇಟರ್ಗಳು, ನಿಂತಿ ಸೋತಿರೋಂಥ ಕಾರ್ಪೊರೇಟರು ಎಲ್ಲರೂ ಒಮ್ಮತದಿಂದ ಒಂದು 500 ಜನ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ನಮ್ಮ ಇಕ್ಬಾಲ್ ಅವ್ರಾಗ್ಬೋದು, ಮಂಜು ಅವ್ರಾಗ್ಬೋದು, ಸಂಘಟಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೇನೆ 5 ಗ್ಯಾರಂಟಿನ ಅಧ್ಯಕ್ಷರಾಗಿರುವಂತ ನರಸಿಂಹರಾಜ ಕ್ಷೇತ್ರದ ಮಾದೇವಣ್ಣ ಅವರು ಇದ್ದಾರೆ. ಎಲ್ಲರೂ ಸೇರಿ ಒಮ್ಮತದಿಂದ ಹೋಗ್ತಾ ಇರೋದ್ರಿಂದ ಇವರು ಹರಿಪ್ರಸಾದ್ ಸಾಹೇಬ್ರು ಇವತ್ತು ಪದಗ್ರಹಣ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಒಮ್ಮತವಾಗಿ ಹೋಗ್ತಾ ಇದ್ದೀವಿ. ಅವರು ಇದೇ ತರ ಡಿ ಕೆ ಸಾಹೇಬ್ರ ತರ ಮುಂದಿನ ಅವರ ಅವಧಿಯಲ್ಲೂ ಮುಂದಿನ 28ಕ್ಕೆ ಸರ್ಕಾರ ಬರಲಿ, ಅವರು ಕೆಲಸ ಮಾಡಿ ಸರ್ಕಾರ ತರಲಿ, ಎಲ್ಲಾ ಕಾರ್ಯಕರ್ತರು ಒಗ್ಗಟ್ಟ ಕರ್ಕೊಂಡ ಕಾರ್ಯಕರ್ತರನ್ನೆಲ್ಲ ಮುಂದಿನ 28ಕ್ಕೂ ಸರ್ಕಾರ ಬರಲಿ ಅಂತ ನಾವೆಲ್ಲ ಒಮ್ಮತವಾಗಿ ಚಾಮುಂಡಮ್ಮನಲ್ಲಿ ಬೇಡ್ಕೊಂಡು ಹೊರಟಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚಾಮುಂಡೇಶ್ವರಿ. ಇವತ್ತು ಪ್ರೋಗ್ರಾಮು ಮತ್ತು ನಮ್ಮ ಹರಿಪ್ರಸಾದ್ ಸಾಹೇಬರು ಪಾರ್ಟಿ ಪ್ರೆಸಿಡೆಂಟ್ ಆಗವ್ರೆ ಕರ್ನಾಟಕಕ್ಕೆ. ಇವಾಗ ಚಾನ್ಸ್ ತಗೋದವ್ರೆ. ಅದಕ್ಕೋಸ್ಕರ ನಮ್ಮ ಎನ್ಆರ್ ಕ್ಷೇತ್ರದ ಅಜೀತ್ ಸೇಠ್ ಬ್ಲಾಕಿಂದ ಅವ್ರು ಮುಂಚೆನೇ ಹೇಳ್ಬಿಟ್ಟಿದ್ರು, ಬರೀ ನಿಲ್ಲಿಸ್ತಿರ್ಬೇಕು, ಪಬ್ಲಿಕ್ ಯಾರು ಕರ್ಕೊಂಡ್ಬರೋದು ಅಂತ ಹೇಳ್ಬಿಟ್ಟು ಮೀಟಿಂಗಲ್ಲಿ ಡಿಸೈಡ್ ಆಗಿತ್ತು. ಅದಕ್ಕೋಸ್ಕರ ನಾವು 1-2 ಬಸ್ಸು, 1 ಕಾರು ಎಲ್ಲ ಕಾರ್ಯಕರ್ತರು ಸೇರ್ಕೊಂಡು ಅಜೀತ್ ಸೇಠ್ ಬ್ಲಾಕಿಂದ ಹೊಡ್ತಾ ಇದ್ದೀವಿ. ಅವ್ರಿಗೆ ಒಳ್ಳೇದಾಗಲಿ, ಪಕ್ಷಕ್ಕೆ ಏನು ಒಳ್ಳೆ ಕೆಲಸ ಆಗಲಿ. ನಮ್ಮ ಡಿ ಕೆ ಸಾಹೇಬ್ರು 6 ವರ್ಷ ಏನು ಕೆಲಸ ಮಾಡಿದ್ರೆ ಅದಕ್ಕೆ ಜನ ಒಂದು ಫಲ ಸಿಕ್ಕಿದೆ ನಮಗೆ. ಮುಂದಕ್ಕೂ 2028 ನಮ್ಮದೇ ಸರ್ಕಾರ ಬರಬೇಕು. ಇನ್ನು ನಮ್ಮ ಕಾರ್ಯಕರ್ತರಿಗೆ ಒಳ್ಳೇದಾಗಬೇಕು. 5 ಗ್ಯಾರಂಟಿ ಏನಾಗಿದೆ ಅದರಲ್ಲಿ ಜನ ಇವತ್ತು ಎಷ್ಟು ಅನುಕೂಲ ಆಗಿದೆ ಜನಗಳಿಗೆ, ಮುಂದಕ್ಕೆ ಅದೇ ಥರ ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವೆಲ್ಲ ಸೇರ್ಕೊಂಡು ಬರೀ ಕಾರ್ಯಕರ್ತರು ಮಾತ್ರ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹರಿಪ್ರಸಾದ್ ಅವರು ಹೇಳ್ಬಿಟ್ಟವ್ರೆ. ಅದಕ್ಕೋಸ್ಕರ ಎಲ್ಲ ಕಾರ್ಯಕರ್ತರು ಸೇರ್ಕೊಂಡು ಇವತ್ತು ಬೆಂಗಳೂರು ಹೊರಡ್ತಾ ಇದ್ದೀವಿ. ಸುಮಾರು ಎಷ್ಟು ಜನ ಹೋಗ್ತಾರೆ ಸರ್? ಇವಾಗ ನಾವು ಅವ್ರು ಹೇಳ್ಬಿಟ್ಟಿದ್ರು ಬರೀ ಲೀಡರ್ಸ್ ಮಾತ್ರ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎನ್ಆರ್ ಕ್ಷೇತ್ರದಿಂದ ಒಂದು 500 ಜನ ಹೋಗ್ತಾ ಇದ್ದೀವಿ. ಒಂದು 6 ಬಸ್ ಮಾಡಿದ್ದೀವಿ, ಒಂದು 20 ಕಾರ್ ಹೋಗ್ತಾ ಇದೆ. ಎಲ್ಲ ಲೀಡರ್ಸು, ಮಾಜಿ ಮೇಯರ್ಗಳು, ಮಾಜಿ ಕಾರ್ಪೊರೇಟರ್ಗಳು ಎಲ್ಲ ಸೇರ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಅಜೀತ್ ಸೇಠ್ ಅವರು ಆದರ್ಶದ ಮೇಲೆ ನಾವು ಅವ್ರು ಏನು ಹೇಳವ್ರೆ ಅದೇ ಕೆಲಸ ಮಾಡ್ತಾ ಇದ್ದೀವಿ. ತನ್ವೀರ್ ಸೇಠ್ ಸಾಹೇಬ್ರು ಎನ್ಆರ್ ಕ್ಷೇತ್ರದಲ್ಲಿ ಯಾವ ಥರ ಕಾರ್ಯಕರ್ತರ ಜೊತೆಯಲ್ಲಿದ್ದಾರೆ ಮತ್ತು ಏನು ಕೆಲಸ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನಮ್ಮ ಎನ್ಆರ್ ಕ್ಷೇತ್ರದಲ್ಲಿ ಜನಗಳು ಗೊತ್ತಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಎನ್ಆರ್ ಕ್ಷೇತ್ರದಲ್ಲಿ ಉಳಿದಿದೆ ಅಂದರೆ ಅದು ತನ್ವೀರ್ ಸೇಠ್ ಸಾಹೇಬ್ರು ಕೂಡ ಇದೆ. ಅವರು ನಮ್ಮ ಕಾರ್ಯಕರ್ತರಿಗೆ ಮತ್ತು ಪಾರ್ಟಿ ಪಕ್ಷದಲ್ಲಿ ಏನು ಯಾರು ಕೆಲಸ ಮಾಡ್ತಾವ್ರೆ, ಯಾರು ದುಡಿತಾವ್ರೆ ಅವ್ರಿಗೆ ನೋಡ್ಕೊಂಡು ಜೊತೆಯಲ್ಲಿ ತಗೊಂಡು ನಡೀತಾವ್ರೆ. ಅದಕ್ಕೆ ಯಾರು ಬರಲ್ಲ ಅದು ಪಾರ್ಟಿಯಲ್ಲಿ ಹೇಳವ್ರೆ. ಯಾರು ಬರಲ್ಲ ಲೀಡರ್ಸು, ಯಾರು ಅಧಿಕಾರ ತಗೊಂಡು ಪಕ್ಷದಲ್ಲಿದ್ದಾರೆ,
ಅಧಿಕಾರ ತಗೊಂಡವ್ರೆ ಅಂಥವ್ರು ಬಂದಿಲ್ಲ ಅಂದರೆ ಇಮಿಡಿಯೇಟ್ ಲೆಟರ್ ಕೊಡಿ, ಅವ್ರಿಗೆ ಏನು ಆ್ಯಕ್ಷನ್ ತಗೋಬೇಕು ತಗೋತೀವಿ ಅಂತವೆ. ಇವಾಗ ನಮ್ಮ ಪಕ್ಷದಲ್ಲಿ ಎಷ್ಟೋ ಜನ ಅಧಿಕಾರ ತಗೊಂಡವ್ರು ಬಂದಿಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ರಣಜಿತ್ ಸಾಹೇಬ್ರಿಗೆ ಗಮನಕ್ಕೆ ತಗೊಬರ್ತೀನಿ ನಾನು. ಬಂದಿಲ್ಲ ಅವ್ರಿಗೆ ಇಮಿಡಿಯೇಟ್ ನಾವು ಆಕ್ಷನ್ ತಗೊಂಡು ಪಕ್ಷದಿಂದ ಏನು ಮಾಡಬೇಕು ಅದು ದೊಡ್ಡವರಿದ್ದಾರೆ, ಅದ್ರಲ್ಲಿ ಏನು ಕರ್ಮ ತಗೋತಾರೋ ಅವ್ರು ತಗೊಳ್ಳಿ ಅಂತ ಹೇಳ್ಬಿಟ್ಟು